ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನನ್ನ ಮಗಳ ಪಿಂಕ್ ಡೇ ವ್ಲಾಗ್ ಆಗಿರುತ್ತೆ. ಸೊ ಸ್ಕೂಲಲ್ಲಿ ಫ್ರೆಂಡ್ಶಿಪ್ ಡೇ ಮತ್ತು ಪಿಂಕ್ ಡೇ ಎರಡೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅದರದ್ದು ವ್ಲಾಗ್ ಆಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಇದು ವೇಸ್ಕೋಟು ಇವತ್ತು ಬಂದು ಅವಳದು ಲುಕ್ ಯಾರ್ ಮನ್ವಿಕಾ, ಇವತ್ತು ಬಂದು ಅವಳದು ಪಿಂಕ್ ಡೇ ಇದೆ. ಇರು ಪಿಂಕ್ ಡೇ ಇದೆ. ಸೊ ಇವಾಗ ಕರ್ಕೊಂಡು ಹೋಗಬೇಕು. ರೆಡಿಯಾಗಿದ್ದಾಳೆ. ಕೇಕ್ ಡೇ ಕೂಡ ಇದೆ, ಮತ್ತು ಇವತ್ತು ಕೇಕ್ ಡೇ ಕೂಡ ಇದೆ ಮತ್ತು ಫ್ರೆಂಡ್ಶಿಪ್ ಡೇ ಕೂಡ ಇದೆ. ಸೊ ಈ ರೀತಿ ರೆಡಿಯಾಗಿದ್ದಾಳೆ. ಸೊ ಎಲ್ಲೆಲ್ಲ ಅಂದರೆ ಅಲ್ಲಲ್ಲೇ ಟವಲ್ ಬೀಳ್ಸಿದ್ದೀವಿ. ಅವಳಿಗೆ ಊಟ ಮಾಡಿದ ತಕ್ಷಣ ಅಥವಾ ನೀರು ಕುಡಿದ ತಕ್ಷಣ ಲಿಪ್ಸ್ಟಿಕ್ ಹೋಗುತ್ತೆ ಅನ್ನೋದು ಒಂದು ಮೈಂಡಲ್ಲಿದೆ. ಸೊ ಅದಕ್ಕೆ ಹಚ್ಚಿಸ್ಕೊತಾ ಇದ್ದಾಳೆ ಪ್ರತಿ ಸಲಿನೂ. ಸೊ ಇದನ್ನು ನೀವು ನೋಡೇ ಇರ್ತೀರಾ, ಲಿಂಕಲ್ಲಿ ಹಾಕಿದ್ದೀನಿ. ಸೊ ಇದನ್ನು ಸೊ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಎಲ್ಲ ಕಲರ್ಸ್ಗಳು ಕೂಡ ಇದೆ ಇದರಲ್ಲಿ. ಸೊ ಇದಕ್ಕೆ ಇದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಹಾಕೊಂಡಿದ್ದಾಳೆ, ನೋಡ್ಬೇಕು ಇದು ಬಿಚ್ತಾಳ ಏನು ಅಂತ. ಸೊ ಹೋಗ್ತಾ ಇದ್ದೀವಿ. ಫ್ರೆಂಡ್ಶಿಪ್ ಬ್ಯಾಂಡ್ ಕೂಡ ಟೈ ಮಾಡಿದ್ದೀನಿ. ಸೊ FRIND ಅಂತ ಇದೆ. ಸೊ ಇದು ಕೂಡ ಪಿಂಕ್ ಕಲರಲ್ಲೇ ತಂದಿದ್ದೀವಿ. ಸೊ ಕೇಕ್ ತೊಗೊಂಡಿದ್ದಾಳೆ, ಹೊರಡೋದಷ್ಟೇ. ಸೊ ಕೇಕ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅಲ್ಲಿ ಒಂದು ಟೇಬಲ್ ಮೇಲೆ ಜೋಡಿಸ್ತಾ ಇದ್ದಾರೆ. ಸೊ ಇದು ಅರೇಂಜ್ಮೆಂಟ್ಸು. ಎಲ್ಲರೂ ಕೇಕ್ಗಳನ್ನೆಲ್ಲ ತೊಗೊಬರ್ತಾ ಇದ್ದಾರೆ ನೋಡಿ. ಸೊ ಇವತ್ತೆಲ್ಲ ಬರೀ ಪಿಂಕ್ ಮಯ ಅಂತ ಹೇಳ್ಬೋದು. ಸೊ ಆ ರೀತಿ ಅರೇಂಜ್ ಮಾಡಿದ್ದಾರೆ. ತುಂಬ ಬಲೂನ್ಸ್ ಎಲ್ಲ ಹಾಕಿದ್ದಾರೆ. ಸೊ ಹೊರಗಡೆನೂ ಕೂಡ ಅಷ್ಟೇ ತುಂಬ ಬಲೂನ್ಸ್ ಹಾಕಿದ್ದಾರೆ. ಸೊ ಬನ್ನಿ, ಹೊರಗಡೆ ಪ್ರೇಯರ್ ಆಗುತ್ತೆ. ಈಗ ಪ್ರೇಯರ್ ಆದಮೇಲೆ ಒಳಗೆ ಬರೋಣ. ಎಲ್ಲ ನಿಂತ್ಕೋ, ಇಲ್ಲ ನಿಂತ್ಕೋ, ಅಲ್ಲೇ ಇರಿ, ಇಲ್ಲಿ ಬಾ. ನಾವು ಹೇಳ್ತಾ ಇರ್ತೀವಿ, ಊಟ ಮಾಡಿದ್ಮೇಲೆ ಅದೊಂದು ತಿಳ್ಕೊಂಡ್ರೆ ಈಗ ಹುಡುಗರು ಶುರು ಮಾಡ್ಬಿಟ್ಟಿದೆ. ಸ್ಕೇಟಿಂಗ್ ಹೊಡ್ಕೊಂಡು 3 ಸ್ಟಿಚ್ 4 ಸ್ಟಿಚ್ ಆಗ್ತಾ ಇದೆ. ಅದು ನಾವು ಏನು ಮಾಡಿ ಅಂತ ಹೇಳಿದ್ರೆ ಕೆಲವೊಂದು ಮಕ್ಕಳಿಗೆ ಖುಷಿ ಇರುತ್ತೆ, ಕೆಲವೊಂದು ಮಕ್ಕಳಿಗೆ ಅಳು ಇರುತ್ತೆ. ಸೊ ಅದೆಲ್ಲ ಡಿಪೆಂಡ್ ಆಗುತ್ತೆ ಅವ್ರವ್ರ ಮೈಂಡ್ಸೆಟ್ಟಲ್ಲಿ, ಮಕ್ಕಳು ಮೈಂಡ್ಸೆಟ್ಟಲ್ಲಿ. ಸೊ ಇವತ್ತು ನನ್ನ ಮಗಳು ನೋಡಿ ಹೋಗ್ತಾ ಇದ್ದಾಳೆ. ಸೊ ನನ್ನ ಮಗಳಿಗೆ ಸ್ವಲ್ಪ ಖುಷಿನೂ ಇದೆ, ಸ್ವಲ್ಪ ಬೇಜಾರು ಇದೆ. ಯಾಕಂದರೆ ಖುಷಿ ಯಾಕೆ ಅಂತ ಅಂದರೆ ಎಲ್ಲ ಪಿಂಕ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಮತ್ತು ಕೇಕ್ ಎಲ್ಲ ಕೊಡ್ತಾರೆ ಅಂತ. ಇನ್ನು ಬೇಜಾರು ಯಾಕೆ ಅಂತ ಅಂದರೆ ಸೊ ಬೇಗನೆ ಬಂದುಬಿಡ್ಬೇಕಲ್ವ ಸ್ಕೂಲಿಂದ ಅಂತ. ಸೊ ಆ ಥರ ಎರಡೆರಡು ಮೈಂಡ್ಸೆಟ್ಟಿನ ಮಕ್ಕಳು ಕೂಡ ಇರ್ತಾರೆ ನೋಡಿ. ತುಂಬ ಖುಷಿಯಾಗಿರೋರು ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹುಡುಗರುಗಳು. ಮೈಕ್ ಎಲ್ಲ ಬನ್ನಿ. ಸೊ
ಒಳಗಡೆ ಬಂದು ಕೂತ್ಕೊಂಡಿದ್ದಾರೆ. ಇವಾಗ ಸಿಸ್ಟರ್ಗಳೆಲ್ಲ ಬಂದು ಸ್ಪೀಚಸ್ ಎಲ್ಲ ಕೊಡ್ತಾರೆ. ಅಂದರೆ ತುಂಬ ಜಾಸ್ತಿ ಲಾಂಗ್ ಸ್ಪೀಚ್ ಇಲ್ಲ, ಮಕ್ಳಿಗೆ ಅರ್ಥ ಆಗಂಗೆ ಸ್ವಲ್ಪ ಸ್ವಲ್ಪ ಹೇಳ್ಕೊಟ್ಟು ಹೋಗ್ತಾರೆ. ಸೊ ಇವಾಗ ಹುಡುಗರೆಲ್ಲ ಕೂತ್ಕೊಂಡಿದ್ದಾರೆ. ಇವಾಗ ಫ್ರೆಂಡ್ಶಿಪ್ ಬ್ಯಾಂಡ್ ಬಂದಿರೋರು ಕೂಡ ಫ್ರೆಂಡ್ಶಿಪ್ ಬ್ಯಾಂಡ್ನ ಕಟ್ತಾ ಇದ್ದಾರೆ. ಇವ್ರು ತಂದಿರೋದನ್ನ ಇನ್ನೊಬ್ರು ತಂದಿರೋದನ್ನ ಇವ್ರಿಗೆ ಕಟ್ಟಬೇಕು. ಇವರು ಬಂದು ಸಿಸ್ಟರು ಮತ್ತು ಮನ್ವಿಕಾ ಅವರ ಕ್ಲಾಸ್ ಟೀಚರು ತ್ರಿಶಾಲಾ ಮ್ಯಾಮ್ ಅಂತ. ಸೊ ನೆಕ್ಸ್ಟ್ ನನ್ನ ಮಗಳು ನಿಂತ್ಕೊತಾಳೆ. ಅವ್ರದ್ದು ಆದಮೇಲೆ ಇವಳು ಬಂದು ಮನ್ವಿಕಾ ಫ್ರೆಂಡು ಜಿಶಾ. ಇಷ್ಟೇ ಫ್ರೆಂಡ್ಸ್ ಇವತ್ತು